ಹಲೋ ಗೆಳೆಯರಿ, ಈ ವಿಡಿಯೋಲಿ ನಾವು ನೋಡೋಣ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ನಲ್ಲಿ ಹೆಡರ್ ಮತ್ತೆ ಫುಟರ್ಸ್ ಹೇಗೆ ಉಪಯೋಗಿಸ್ತಾರೆ ಅನ್ಬಿಟ್ಟು. ನಾನು ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಡಾಕ್ಯುಮೆಂಟ್ ಓಪನ್ ಮಾಡ್ತೀನಿ. ಈ ಡಾಕ್ಯುಮೆಂಟ್ ಅಲ್ಲಿ ನಾವು ಹೆಡರ್ ಅಂಡ್ ಫುಟರ್ ಹಾಕ್ಬೇಕು ಅಂದ್ರೆ ಯೂಶುವಲ್ ಆಗಿ ಹೆಡರ್ ಫುಟರ್ ಅಂತಂದ್ರೆ ಏನು? ಹೆಡರ್ ಫುಟರ್ ಅಂತಂದ್ರೆ ನೀವೇನಾದ್ರೂ ಒಂದ್ ಪೇಜ್ ಅಲ್ಲಿ ಹಾಕಿದ್ರೆ ಪ್ರತಿಯೊಂದು ಪೇಜ್ ಅಲ್ಲೂ ಅದೇ ಬರಬೇಕು. ಒಂದ್ ವೇಳೆ ನೀವು ಪುಸ್ತಕದ ಹೆಸರು ಹಾಕ್ತಿದ್ದೀರಾ ಅಂತಂದ್ರೆ ಆ ಪುಸ್ತಕದ ಹೆಸರು ಪ್ರತಿ ಪೇಜ್ ಅಲ್ಲೂ ಬರಬೇಕಾಗತ್ತೆ. ಸೊ ಅಥವಾ ಯಾವ್ದಾದ್ರು ಚಾಪ್ಟರ್ ಹಾಕ್ಬೇಕು ಅಂತಿದ್ರೆ ಚಾಪ್ಟರ್ ಹೆಸರು ಪ್ರತಿ ಪೇಜ್ ಅಲ್ಲೂ ಆ ಚಾಪ್ಟರ್ ಮುಗಿಯೋವರೆಗೂ ಆ ಚಾಪ್ಟರ್ ಅಲ್ಲಿ ಬರಬೇಕಾಗತ್ತೆ. ಸೊ ಆ ರೀತಿ ನೀವು ಹೆಡರ್ಸ್ ಅಂಡ್ ಫುಟರ್ಸ್ ಹಾಕ್ಬಹುದು. ಸೊ ನಾ ಎಕ್ಸಾಂಪಲ್ಸ್ ತೋರಿಸ್ತೀನಿ ನಿಮ್ಗೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇನ್ಸರ್ಟ್ಗೆ ಹೋದಾಗ ಇಲ್ಲಿ ಹೆಡರ್ ಅಂತ ಆಪ್ಷನ್ ಇದೆ. ಕ್ಲಿಕ್ ಮಾಡಿದಾಗ ನಿಮಗೆ ಸಾಕಷ್ಟು ಹೆಡರ್ ಆಪ್ಷನ್ ಸಿಗುತ್ತೆ. ನೋಡಿ, ಈ ರೀತಿ ಬ್ಲಾಂಕ್ ಅಂತ, ಬ್ಲಾಂಕ್ 3 ಕಾಲಮ್ಸ್, ಆಲ್ಫಾಬೆಟ್, ಆನ್ಯುವಲ್ ಅಂತಿದೆ. ಸಾಕಷ್ಟು ಹೆಡರ್ಸ್ ಅಂಡ್ ಫುಟರ್ಸ್ ಇದೆ ನೋಡಿ. ಸೊ ನೀವು ಯಾವ ರೀತಿ ಡಿಸೈನ್ ಬೇಕೋ ಆ ರೀತಿ ಹೆಡರ್ ಸೆಲೆಕ್ಟ್ ಮಾಡ್ಕೋಬಹುದು. ನೋಡಿ, ಈ ರೀತಿ ಡಿಸೈನ್ ಆಗಿ ಪೇಜ್ ಮೇಲೆ ಬರೋ ರೀತಿನೂ ಮಾಡ್ಕೋಬಹುದು. ಹೆಡರ್ಸ್ ಮೇಲೆ ಇರುತ್ತೆ, ಯಾವತ್ತು ಪೇಜ್ ಮೇಲ್ಗಡೆ ಹೆಡರ್ಸ್ ಇರುತ್ತೆ. ನೋಡಿ, ಡಿಫ್ರೆಂಟ್ ಹೆಡರ್ಸ್ ಇದೆ ಇಲ್ಲಿ. ಸೊ ನೀವು ಯಾವ ರೀತಿ ಹೆಡರ್ ಬೇಕೋ ಆ ರೀತಿ ಹೆಡರ್ ಸೆಲೆಕ್ಟ್ ಮಾಡ್ಕೋಬಹುದು. ಸ್ವಲ್ಪ ಡಿಸೈನ್ ಆಗಿರುತ್ತೆ. ನಾನು ಸಿಂಪಲ್ ಆಗಿ ಒಂದು ಹೆಡರ್ ಸೆಲೆಕ್ಟ್ ಮಾಡ್ಕೋತೀನಿ ಫಸ್ಟ್. ಈ ಯಾವ್ದೋ ರೀತಿ ತಗೊಳ್ಳೋಣ. ಸೊ ಈ ರೀತಿ ಇದ್ದಾಗ ಸೊ ಇಲ್ಲಿ ಹೋಗ್ಬಿಟ್ಟು ನಾವು ಏನಾದ್ರು ಟೆಕ್ಸ್ಟ್ ಟೈಪ್ ಮಾಡಿದ್ರೆ ನೋಡಿ, ಮ್ಯಾಕ್ ಈ ರೀತಿ ನಾನೊಂದು ಹೆಡರ್ ಟೈಪ್ ಮಾಡಿದಾಗ ಅದಾದ್ಮೇಲೆ ಇಲ್ಲಿ ನೋಡಿ ಹೆಡರ್ ಫುಟರ್ ಸೆಲೆಕ್ಟ್ ಆಗಿದ್ದಾಗ ಅಂದ್ರೆ ಹೆಡರ್ ಫುಟರ್ ಇನ್ಸರ್ಟ್ ಆಗಿದ್ದಾಗ ಈಗ ಹೆಡರ್ ಫುಟರ್ ಟೂಲ್ಸ್ ಬರುತ್ತೆ ಇಲ್ಲಿ. ಸೊ ಇಲ್ಲಿ ಹೋಗ್ಬಿಟ್ಟು ನೀವು ಹೆಡರ್ ಅಂಡ್ ಫುಟರ್ ಅಲ್ಲಿ ಪೇಜ್ ನಂಬರ್ ಹಾಕ್ಬೇಕು ಅಂತಂದ್ರೆ ಕರೆಂಟ್ ಪೊಸಿಷನ್ ಅಲ್ಲಿ ನಾವು ಪೇಜ್ ನಂಬರ್ ಹಾಕ್ಬೇಕು ಅಂತಂದ್ರೆ ಪೇಜ್ ನಂಬರ್ ಬರುತ್ತೆ. ಫಸ್ಟ್ ಕರೆಂಟ್ ಪೊಸಿಷನ್ ಅಲ್ಲಿ ಇನ್ಸರ್ಟ್ ಪೇಜ್ ನಂಬರ್. ಸೊ ಈ ರೀತಿ ಹಾಕೋಬಹುದು. ಸೊ ಕಂಟ್ರೋಲ್ Z ಮಾಡ್ತೀನಿ ನಾನು. ಸೊ ಆ ರೀತಿ ನೀವು ಪೇಜ್ ನಂಬರ್ಸ್ ಹಾಕೋಬೇಕಂತಂದ್ರೆ ಪೇಜ್ ನಂಬರ್ಸ್ ಯಾವ ರೀತಿ ಬೇಕಾದ್ರೂ ಹಾಕೋಬಹುದು. ಈ ರೀತಿ ಕರೆಂಟ್ ಪ್ಲೇಸ್ ಅಲ್ಲಿ ಪೇಜ್ ನಂಬರ್ ಅಂತ ಹೋಗಿ ನಾವ್ ಎಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿಲ್ವಿ ಅಲ್ಲಿ ಕರೆಂಟ್ ಪೊಸಿಷನ್ ಅಲ್ಲಿ ಪೇಜ್ ನಂಬರ್ ಹಾಕಿ ಅಂತಂದ್ರೆ ಅಲ್ಲಿ ಪೇಜ್ ನಂಬರ್ ಈ ರೀತಿ ಹಾಕತ್ತೆ. ಅನಂತರ ಇಲ್ಲಿ ಸೊ ನೀವು ಯಾವ್ದಾದ್ರು ಒಂದು ಬುಕ್ ಬರಿತಾ ಇದ್ರೆ ನೋಡಿ ಅದ್ರ ಬಗ್ಗೆನೂ ಹಾಕ್ಬೋದು ಇಲ್ಲಿ. ರೀತಿ ಕಂಪ್ಯೂಟರ್ ಬೇಸಿಕ್ ಅಂತ ಹಾಕ್ತಿದೀನಿ. ಸೊ ಇದು ಒಂದ್ ಪೇಜ್ ಅಲ್ಲಿ ಹಾಕ್ದಾಗ ನೋಡಿ ಇವಾಗ ಇಲ್ಲಿ ಸೆಲೆಕ್ಟ್ ಆಗಿದೆ. ಸೊ ನೀವು ಇಲ್ಲಿ ಏನೇ ಕ್ಲಿಕ್ ಮಾಡಿದ್ರು ಇಲ್ಲಿ ನಾರ್ಮಲ್ ಟೆಕ್ಸ್ಟ್ ಸೆಲೆಕ್ಟ್ ಆಗಲ್ಲ. ಅದಾದ ನಂತರ ಫುಟರ್ ಸೆಲೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ಫುಟರ್ ಒಳಗೂ ಏನ್ ಬೇಕಾದ್ರೂ ನೀವು ಹಾಕ್ಬೋದು. ಸೊ ಈ ರೀತಿ ಏನಾದ್ರು ಹಾಕಿದಾಗ ಪ್ರತಿಯೊಂದು ಪೇಜ್ ಅಲ್ಲಿ ನೋಡಿ ಇವಾಗ ಹೆಡರ್ಸ್ ಸೆಲೆಕ್ಟ್ ಮಾಡಿದೀನಿ. ಇಲ್ಲಿ ಟೈಪ್ ಮಾಡಬಹುದು, ಇಲ್ಲಿ ಟೈಪ್ ಮಾಡಬಹುದು, ಇಲ್ಲಿ ಟೈಪ್ ಮಾಡಬಹುದು. ಅದೇ ರೀತಿ ಫುಟರ್ ಹತ್ರನೂ ಹೋಗಿ ಸೆಲೆಕ್ಟ್ ಟೈಪ್ ಮಾಡಬಹುದು. ಬಟ್ ಸೆಂಟ್ರಲ್ ನೀವೇನು ಟೈಪ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಹೆಡರ್ ಅಂಡ್ ಫುಟರ್ ವ್ಯೂ ಅಲ್ಲಿ ಇದೆ. ಒಂದ್ ವೇಳೆ ನೀವು ಡೇಟ್ ಅಂಡ್ ಟೈಮ್ ಹಾಕ್ಬೇಕಂದ್ರೆ ಡೇಟ್ ಅಂಡ್ ಟೈಮ್ ಹಾಕ್ಬೋದು. ನೋಡಿ ಇನ್ಸರ್ಟ್ ಡೇಟ್ ಅಂಡ್ ಟೈಮ್ ಅಂತ ಕೊಟ್ರೆ ಇಲ್ಲೋಗಿ ನಾನು ಟ್ಯಾಬ್ ಅಂತ ಹೋಗ್ತೀನಿ. ಸೊ ಇಲ್ಲಿ ಹೋದಾಗ ಇನ್ಸರ್ಟ್ ಡೇಟ್ ಅಂಡ್ ಟೈಮ್ ಅಂತ ಕೊಟ್ರೆ ಅಲ್ಲಿ ಡೇಟ್ ಅಂಡ್ ಟೈಮ್ ಇನ್ಸರ್ಟ್ ಮಾಡುತ್ತೆ. ಯಾವ ರೀತಿ ಫಾರ್ಮ್ಯಾಟ್ ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಂಡು ನೀವು ಅದನ್ನು ಹಾಕ್ಬೋದು. ನೋಡಿ ಈ ರೀತಿ ಡಾಕ್ಯುಮೆಂಟ್ ಅಲ್ಲಿ ಡೇಟ್ ಅಂಡ್ ಟೈಮ್ ಬರುತ್ತೆ. ಅದಾದ ನಂತರ ಪಿಕ್ಚರ್ ಹಾಕ್ಬೇಕು ಅಂತಂದ್ರೆ ನೋಡಿ ಒಂದ್ ವೇಳೆ ನೀವು ಯಾವ್ದಾದ್ರು ಪಿಕ್ಚರ್ ಹಾಕ್ಬೇಕಂದ್ರೆ ಇನ್ಸರ್ಟ್ ಪಿಕ್ಚರ್ ಅಂತ ಹೇಳ್ಬಿಟ್ಟು ಇಲ್ಲಿ ಹೋಗ್ಬಿಟ್ಟು ಯಾವ್ದಾದ್ರು ಒಂದು ಪಿಕ್ಚರ್ ಹಾಕಿದ್ರೆ ಫುಲ್ ತುಂಬಾ ದೊಡ್ಡದಾಗಿ ಬರುತ್ತೆ. ಸೊ ಇಷ್ಟು ದೊಡ್ಡದು ಬೇಡ ಅಂತಂದಾಗ ನೀವು ಚಿಕ್ಕದ್ ಮಾಡ್ಕೋಬಹುದು. ಯೂಶುವಲ್ ಆಗಿ ಚಿಕ್ಕ ಪಿಕ್ಚರ್ ಹಾಕ್ಬೇಕು ಹೆಡರ್ ಅಲ್ಲಿ, ಯಾಕಂತಂದ್ರೆ ಹೆಡರ್ ಅಲ್ಲಿ ಪೂರ್ತಿ ಇನ್ಫಾರ್ಮೇಶನ್ ಇರಬಾರ್ದು, ಬರೀ ಏನಾದ್ರು ಒಂದು ಸಣ್ಣ ಪಿಕ್ಚರ್ ಒಂದು ಇರ್ಬೇಕಷ್ಟೇ. ಸೊ ಈ ರೀತಿ ನೀವು ಪಿಕ್ಚರ್ ಕೂಡ ಹಾಕ್ಬೋದು. ಅದೇ ಪಿಕ್ಚರ್ಗೆ ಏನ್ ಬೇಕೋ ಸ್ಟೈಲ್ಸ್ ಅದೆಲ್ಲದನ್ನು ನೋಡಿ ಇಲ್ಲಿ ಅಪ್ಲೈ ಮಾಡ್ಕೋಬಹುದು ನೀವು ಮುಂಚೆ ನಾವು ಮಾಡಿದ ಹಾಗೆ.
ಅದಾದ ನಂತರ ಹೆಡರ್ ಅಂಡ್ ಫುಟರ್ ವ್ಯೂ ಹೋದಾಗ ನೋಡಿ, ಎಡಿಟ್ ಹೆಡರ್ ಅಂತ ಹೋಗಿ, ಸೊ ಇಲ್ಲಿ ಹೆಡರ್ ಅಂಡ್ ಫುಟರ್ ವ್ಯೂ ಬರುತ್ತೆ. ಕ್ಲಿಪ್ ಆರ್ಟ್ ಕೂಡ ಹಾಕ್ಬೋದು ನೀವು ಇಲ್ಲಿ, ನಿಮ್ ಕಂಪ್ನಿ ಲೋಗೋ ಇದ್ರೆ ಕಂಪ್ನಿ ಲೋಗೋ ಹಾಕ್ಬೋದು. ಸೊ ಇದರಿಂದ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಸೊ ನೋಡಿ ಇವಾಗ ಇಲ್ಲಿ ಡಬಲ್ ಕ್ಲಿಕ್ ನೋಡಿ, ಇಲ್ಲಿ ಸೆಲೆಕ್ಟ್ ಆಗಿದೆ ಹೆಡರ್ ಅಂಡ್ ಫುಟರ್ ಸೆಲೆಕ್ಟ್ ಆಗಿದ್ದಾಗ ನಾರ್ಮಲ್ ಟೆಕ್ಸ್ಟ್ ಸೆಲೆಕ್ಟ್ ಮಾಡಕ್ ಆಗಲ್ಲ. ನೀವು ಇಲ್ಲಿ ನಾರ್ಮಲ್ ಟೆಕ್ಸ್ಟ್ ಹತ್ರ ಕ್ಲಿಕ್ ಮಾಡಾಗ ಡಬಲ್ ಕ್ಲಿಕ್ ಮಾಡಿದಾಗ ನಾರ್ಮಲ್ ಟೆಕ್ಸ್ಟ್ ಸೆಲೆಕ್ಟ್ ಆಗುತ್ತೆ. ಇವಾಗ ನೋಡಿ ಸಿಂಗಲ್ ಕ್ಲಿಕ್ ಮಾಡಿದ್ರೆ ಹೆಡರ್ ಅಂಡ್ ಫುಟರ್ ಸೆಲೆಕ್ಟ್ ಆಗ್ತಿಲ್ಲ. ಅಂದ್ರೆ ಯಾವಾಗ ನಾರ್ಮಲ್ ಟೆಕ್ಸ್ಟ್ ಸೆಲೆಕ್ಟ್ ಆಗಿರುತ್ತೋ ಅವಾಗ ಹೆಡರ್ ಅಂಡ್ ಫುಟರ್ ಸೆಲೆಕ್ಟ್ ಆಗಿರಲ್ಲ. ಹೆಡರ್ ಅಂಡ್ ಫುಟರ್ ಸೆಲೆಕ್ಟ್ ಆಗಿದೆ ನಾರ್ಮಲ್ ಟೆಕ್ಸ್ಟ್. ಸೊ ಇಲ್ಲಿ ನಾನು ಏನೇ ಟೈಪ್ ಮಾಡಿದ್ರು ಅದು ನಮ್ ನಾರ್ಮಲ್ ಟೆಕ್ಸ್ಟ್ ತರ ಬರ್ತಾ ಇರುತ್ತೆ. ನಾನು ಒಂದೊಂದು ಕೆಲಸ ಮಾಡ್ತೀನಿ, ಸ್ವಲ್ಪ ಟೆಕ್ಸ್ಟ್ ಕಾಪಿ ಮಾಡ್ಕೊಳ್ಳೋಣ ನಾವು. ನಾನು F1 ನೋಡಿದ್ದೀನಿ, ಹೆಲ್ಪ್ ಬರುತ್ತೆ. F1 ಹೆಲ್ಪ್ ಇಂದ ನಾವು ಸ್ವಲ್ಪ ಟೆಕ್ಸ್ಟ್ ಕಾಪಿ ಮಾಡ್ಕೊಳ್ಳೋಣ. ಈ ರೀತಿ ಯಾವ್ದಾದ್ರು ಸುಮ್ಮನೆ ಟೆಕ್ಸ್ಟ್ ಕಾಪಿ ಮಾಡ್ಕೊತಾ ಇದೀನಿ. ಸದ್ಯಕ್ಕೆ ಯಾವ್ದು ನಾವು ಏನು ಡೆಮಾನ್ಸ್ಟ್ರೇಷನ್ಗೋಸ್ಕರ ಮಾತ್ರ ಮಾಡ್ತಾ ಇರೋದು. ಕಂಟ್ರೋಲ್ ವಿ ಅಂತ 3 ಸರಿ ಹಾಕ್ತೀನಿ ನಾನು. ಸೊ 3 ಸರಿ ಪೇಸ್ಟ್ ಆಗುತ್ತೆ. ಸೊ ಈ ರೀತಿ ನಾರ್ಮಲ್ ಟೆಕ್ಸ್ಟ್ ಇದೆ. ಸೊ ಇದರಿಂದ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಇವಾಗ ಹೆಡರ್ ಅಂಡ್ ಫುಟರ್ ಆಗಿದ್ದು ನೋಡಿ, ಎಂಟರ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ನಾನು ನೆಕ್ಸ್ಟ್ ಪೇಜ್ ಬರುತ್ತೆ. ನೆಕ್ಸ್ಟ್ ಪೇಜ್ ಅಲ್ಲಿ ಕೂಡ ಅದೇ ಹೆಡರ್ ಅಂಡ್ ಫುಟರ್ ಬರುತ್ತೆ. ನೋಡಿ ನಾನು ಒಂದ್ಸರಿ ಮಾತ್ರ ಹೆಡರ್ ಅಂಡ್ ಫುಟರ್ ಹಾಕ್ತೀನಿ. ಸೊ ಅದ್ ನೆಕ್ಸ್ಟ್ ಪೇಜ್ ಅಲ್ಲೂ ಹೆಡರ್ ಅಂಡ್ ಫುಟರ್ ಕಂಟಿನ್ಯೂ ಆಗಿ. ಈ ರೀತಿ ನೀವು ಒಂದು ಚಾಪ್ಟರ್ ಪೂರ್ತಿ ಅಥವಾ ಬುಕ್ ಪೂರ್ತಿ ಒಂದೇ ಹೆಡರ್ ಅಂಡ್ ಫುಟರ್ ಇರಬೇಕು ಅಂತಂದ್ರೆ ಈ ರೀತಿ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನೋಡಿ ಈ ರೀತಿ ಟೈಪ್ ಆಗ್ತಿರುತ್ತೆ. ಸೊ ಹೆಡರ್ ಅಂಡ್ ಫುಟರ್ ಹಾಕೋದ್ರಿಂದ ನೀವು ನೋಡಿ ಸಾಕಷ್ಟು ಪ್ರಾಜೆಕ್ಟ್ಸ್ ಅಲ್ಲಿ ನೋಡ್ಬೋದು. ಸೊ ನಾ ಇನ್ನೊಂದು ತೋರಿಸ್ತೀನಿ, ಯಾವ್ದಾದ್ರು ಒಂದು ಇದ್ರಲ್ಲೇ ತೋರಿಸ್ತೀನಿ ನೋಡಿ. ಇವಾಗ ಹೆಡರ್ ಅಂಡ್ ಫುಟರ್ ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ ನೀವು ಹೆಡರ್ ಅಂಡ್ ಫುಟರ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಮಾಡಿದ್ರೆ ಹೆಡರ್ ಅಂಡ್ ಫುಟರ್ ಟೂಲ್ಸ್ ಬರುತ್ತೆ ನೋಡಿ. ಇವಾಗ ಇದನ್ನ ಸೆಲೆಕ್ಟ್ ಮಾಡಕ್ಕಾಗಲ್ಲ, ನಾರ್ಮಲ್ ಟೆಕ್ಸ್ಟ್ ನ ಸಿಂಗಲ್ ಕ್ಲಿಕ್ ಅಲ್ಲಿ ಮಾಡಲ್ಲ. ಡಬಲ್ ಕ್ಲಿಕ್ ಮಾಡಿದ್ರೆ ನಾರ್ಮಲ್ ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡ್ಕೋಬಹುದು. ನೋಡಿ ಡಬಲ್ ಕ್ಲಿಕ್ ಮಾಡಿದ್ರೆ ನಾರ್ಮಲ್ ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಇವಾಗ ಇದನ್ನ ಸೆಲೆಕ್ಟ್ ಮಾಡಕ್ಕಾಗಲ್ಲ. ಇವಾಗ ಡಬಲ್ ಕ್ಲಿಕ್ ಮಾಡಿದ್ರೆ ಹೆಡರ್ ಮೇಲೆ ಹೆಡರ್ ಸೆಲೆಕ್ಟ್ ಆಗುತ್ತೆ, ಹೆಡರ್ ಅಂಡ್ ಫುಟರ್. ಸೊ ಇಲ್ಲಿ ನಾನು ಇನ್ನೊಂದು ಏನಾದ್ರು ಲೈನ್ ಏನಾದ್ರು ಹಾಕ್ಬೇಕು ಅಂತಂದ್ರೆ ನೋಡಿ, ಇದನ್ನ ಇನ್ನೂ ಚಿಕ್ ಮಾಡ್ತೀನಿ ನಾನು ಪಿಕ್ಚರ್. ಇನ್ನೊಂದು ಲೈನ್ ಏನಾದ್ರು ಹಾಕ್ಬೇಕಂದ್ರೆ ಇನ್ಸರ್ಟ್ ಮೆನ್ಯೂಗೆ ಹೋಗಿ ಶೇಪ್ಸ್ಗೆ ಹೋಗಿ ನೋಡಿ, ಒಂದು ಲೈನ್ ಸೆಲೆಕ್ಟ್ ಮಾಡ್ಕೊಂಡೆ. ಅದಾದ ನಂತರ ಸ್ಟ್ರೈಟ್ ಲೈನ್ ಬರಬೇಕು ಅಂತಂದ್ರೆ ಮುಂಚೆನೆ ಹೇಳಿದ್ದೀನಿ ನಾನು, ಶಿಫ್ಟ್ ಹಿಡ್ಕೊಂಡು ನೀವು ಒಂದು ಲೈನ್ ಡ್ರಾ ಮಾಡಬೇಕಾಗತ್ತೆ. ಸೊ ಈ ರೀತಿ ಹಾಕಿದಾಗ ನೀವು ನೋಡಿ, ಆಚೆ ಡಬಲ್ ಕ್ಲಿಕ್ ಮಾಡ್ತೀನಿ ನಾನು, ಈ ರೀತಿ ಬರುತ್ತೆ. ಸೊ ನೋಡ್ತಾ ಹೋಗ್ಬೋದು ನೀವು, ಪ್ರತಿಯೊಂದು ಪೇಜ್ ಅಲ್ಲೂ ಅದೇ ರೀತಿ ಹೆಡರ್ ಬರುತ್ತೆ. ಈ ರೀತಿ ಪ್ರಾಜೆಕ್ಟ್ಸ್ ಮಾಡಿದಾಗ ನೀವು ಮೇಲ್ಗಡೆ ಹೆಡರ್ ಅಲ್ಲಿ ಲೈನ್ ಹಾಕ್ಬೇಕು ಅಂತಂದ್ರೆ ಈ ರೀತಿ ಲೈನ್ ಹಾಕ್ಬೋದು. ಸೊ ಪ್ರತಿ ಪೇಜ್ ಅಲ್ಲೂ ಹೋಗಿ ಲೈನ್ ಹಾಕೋ ಅವಶ್ಯಕತೆ ಇಲ್ಲ ನೀವು. ಸೊ ಈ ರೀತಿ ನಾವು ಹೆಡರ್ಸ್ ನ ಯೂಸ್ ಮಾಡ್ಕೋಬಹುದು. ಫುಟರ್ಸ್ ಅಲ್ಲೂ ನೀವು ಲೈನ್ ಹಾಕ್ಬೇಕು ಅಂತಂದ್ರೆ ಫುಟರ್ಸ್ ಅಲ್ಲೂ ಹಾಕ್ಬೋದು. ನೋಡಿ ಫುಟರ್ಸ್ ಮೇಲೆ ಡಬಲ್ ಕ್ಲಿಕ್ ಮಾಡ್ತೀನಿ ನಾನು. ಡಬಲ್ ಕ್ಲಿಕ್ ಮಾಡಿ ಇಲ್ಲಿನೂ ಒಂದು ಲೈನ್ ಹಾಕಕ್ಕೆ ನಾನು ಶೇಪ್ಸ್ ಹತ್ರ ಹೋಗ್ತೀನಿ. ಇನ್ಸರ್ಟ್ ಶೇಪ್ಸ್, ಲೈನ್ ಸೆಲೆಕ್ಟ್ ಮಾಡ್ಕೊಂಡು ಶಿಫ್ಟ್ ಹಿಡ್ಕೊಂಡು ಸ್ಟ್ರೈಟ್ ಲೈನ್ ಹಾಕ್ತೀನಿ. ಅದಾದ ನಂತರ ನೋಡಿ ಈ ರೀತಿ ಬರುತ್ತೆ. ಸೊ ಪ್ರತಿ ಪೇಜ್ ಅಲ್ಲೂ ನೀವು ಹೆಡರ್ ಅಂಡ್ ಫುಟರ್ ಹಾಕಕ್ಕೆ ಈ ರೀತಿ ಹಾಕ್ಬೋದು. ಸೊ ನೋಡಿ ಗೆಳೆಯರೆ, ನಾವು ಹೆಡರ್ ಅಂಡ್ ಫುಟರ್ ಹಾಕೋದ್ರಿಂದ ಏನ್ ಅಡ್ವಾಂಟೇಜ್ ಅಂತಂದ್ರೆ, ಡಾಕ್ಯುಮೆಂಟ್ಸ್ ಅಲ್ಲಿ ನೀವು ಕಂಪ್ನಿ ಹೆಸರು ಅಥವಾ ಬುಕ್ ಹೆಸರು ಅಥವಾ ಚಾಪ್ಟರ್ ಹೆಸರು ಈ ರೀತಿ ಬರಬೇಕು ಅಂತಂದ್ರೆ ಮಾಡ್ಕೋಬಹುದು. ಸೊ ಮತ್ತೆ ನಾನು ಹೆಡರ್ ಅಂಡ್ ಫುಟರ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ನೋಡಿ ಹೆಡರ್ ಅಲ್ಲಿ ಇದೆ, ಗೋ ಟು ಫುಟರ್ ಅಂದ್ರೆ ಫುಟರ್ಗೆ ಹೋಗುತ್ತೆ, ಗೋ ಟು ಹೆಡರ್ ಅಂದ್ರೆ ಹೆಡರ್ ಹತ್ರ ಹೋಗುತ್ತೆ. ಎಡಿಟ್ ಮಾಡಬಹುದು ನೀವು. ಇದಾದ ನಂತರ ನೋಡಿ ಫಸ್ಟ್ ಪೇಜ್ ಮಾತ್ರ ನಂಗೆ ಡಿಫ್ರೆಂಟ್ ಇರಬೇಕು. ಒಂದು ವೇಳೆ ನಾನು ಫಸ್ಟ್ ಪೇಜ್ ಅಲ್ಲಿ ಏನೋ ನಮ್ ಕಂಪನಿ ಬಗ್ಗೆ ಟೈಟಲ್ ಪೇಜ್ ಅಥವಾ ಏನೋ ಬೇರೆ ಏನೋ ಬರಿತೀನಿ ಅಂತಂದ್ರೆ ಫಸ್ಟ್ ಪೇಜ್ಗೆ ಬೇರೆ ಹೆಡರ್ ಅಂಡ್ ಫುಟರ್ ಬೇಕಾಗಿದ್ದಲ್ಲಿ ನಿಮ್ಗೆ ನೋಡಿ, ಇವಾಗ ಹೆಡರ್ ಅಂಡ್ ಫುಟರ್ ಟೂಲ್ಸ್ ಕ್ಲೀನ್ ಆಗಿ ಕಾಣ್ತಿಲ್ಲ ಅಂತಂದ್ರೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಸಾರಿ, ಈ ರೀತಿ ಈ ಹೆಡರ್ ಅಂಡ್ ಫುಟರ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ಬರುತ್ತೆ, ಇಲ್ಲಿ ಡಿಫ್ರೆಂಟ್ ಫಸ್ಟ್ ಪೇಜ್ ಅಂತ ಕೊಟ್ರೆ ನೋಡಿ, ಫಸ್ಟ್ ಪೇಜ್ ಅಲ್ಲಿ ಮಾತ್ರ ಡಿಫ್ರೆಂಟ್ ಹಾಕೋಬಹುದು ನೀವು.
ಸೊ ಈ ರೀತಿ ಏನೋ ಫಸ್ಟ್ ಪೇಜ್ ಅಲ್ಲಿ ಮಾತ್ರ ನಾನು ಬೇರೆ ಹಾಕ್ಬೇಕು, ಮಿಕ್ಕಿದ ಪೇಜ್ ಅಲ್ಲೆಲ್ಲ ಸೇಮ್ ಇರಬೇಕು ಅಂತಂದಾಗ ನೋಡಿ ಡಿಫ್ರೆಂಟ್ ಫಸ್ಟ್ ಪೇಜ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಮಿಕ್ಕಿದ ಎಲ್ಲಾ ಪೇಜ್ ಅಲ್ಲಿ ಸೇಮ್ ಇರುತ್ತೆ, ಒಂದೇ ಒಂದು ಪೇಜ್ ಅಲ್ಲಿ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ರೀತಿ ನೀವು ಇದನ್ನು ಮಾಡಬಹುದು. ಡಿಫ್ರೆಂಟ್ ಫಸ್ಟ್ ಪೇಜ್ ಅಂತ, ಡಿಫ್ರೆಂಟ್ ಆಡ್ ಪೇಜಸ್ ಅಂಡ್ ಈವನ್ ಪೇಜಸ್ ಅಂತ. ಅಂತಂದ್ರೆ ಬುಕ್ ಅಲ್ಲಿ ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ ಇದ್ದಾಗ ಬೇರೆ ಬೇರೆ ತರ ಕಾಣಬೇಕು ಅಂತ ನಾನು ಫಸ್ಟ್ ಇದನ್ನ ತೆಗೆದಾಕ್ತೀನಿ ಸದ್ಯಕ್ಕೆ, ಡಿಫ್ರೆಂಟ್ ಫಸ್ಟ್ ಪೇಜ್ ಲಾಸ್ಟ್ ಪೇಜ್ ಅಂದ್ಬಿಟ್ಟು. ಅದಾದ ನಂತರ ಡಿಫ್ರೆಂಟ್ ಆಡ್ ಪೇಜಸ್ ಅಂಡ್ ಈವನ್ ಪೇಜಸ್ ಅಂತ ಹಾಕ್ತೀನಿ ನಾನು. ಸೊ ಇವಾಗ ನೋಡಿ ಫಸ್ಟ್ ಪೇಜ್ ಅಲ್ಲಿ ಆಡ್ ಪೇಜ್ ಅಲ್ಲಿ ಬೇರೆ ಆಡ್ ಅಂದ್ರೆ 1 3 5 6 ಅಂತ. ಸೊ ಬೆಸ ಸಂಖ್ಯೆ ಸಮ ಸಂಖ್ಯೆ ಅಂತ ಇರುತ್ತಲ್ಲ, ಆಡ್ ಅಂದ್ರೆ ಬೆಸ ಸಂಖ್ಯೆ, ಈವನ್ ಅಂದ್ರೆ ಸಮ ಸಂಖ್ಯೆ. ಸೊ ಬೆಸ ಸಂಖ್ಯೆ ಅನ್ನೋ ಪೇಜ್ ಅಲ್ಲಿ ಬೇರೆ ಇರುತ್ತೆ, ಮತ್ ನೋಡಿ ಈವನ್ ಪೇಜ್ ಅಲ್ಲೇ ಇರುತ್ತೆ. ಇಲ್ಲಿ ಹೋಗ್ಬೇಕಾದ್ರೆ ನಾನು ಬೇರೆ ಏನಾದ್ರು ಬರೀಬಹುದು. ಚಾಪ್ಟರ್ 1 ಸೊ ಈ ರೀತಿ ನೋಡಿ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ಸ್ ಅಂತ 2ನೇ ಪೇಜ್ ಅಲ್ಲಿ ಇದೆ. 3ನೇ ಪೇಜ್ ಅಲ್ಲಿ ಮತ್ತೆ ಇದೇ ರೀತಿ ಬರುತ್ತೆ. ಮತ್ತೆ 4ನೇ ಪೇಜ್ ಅಲ್ಲಿ ಬಂದ್ರೆ ನೋಡಿ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ಸ್ ಚಾಪ್ಟರ್ 1 ಅಂತ ಬರುತ್ತೆ. 5ನೇ ಪೇಜ್ ಅಲ್ಲಿ ಇದು ಬರುತ್ತೆ. ಮತ್ತೆ 6ನೇ ಪೇಜ್ ಅಲ್ಲಿ ಬೇಕು ಅಂತಂದಾಗ ನೋಡಿ 6ನೇ ಪೇಜ್ ನೀವು ಕ್ಲಿಕ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಡಬಲ್ ಕ್ಲಿಕ್ ಮಾಡಿ ನಾನು 6ನೇ ಪೇಜ್ಗೆ ಹೋದ್ರೆ ಚಾಪ್ಟರ್ ಅಂತ ಬರುತ್ತೆ. ಸೊ ಈ ರೀತಿ ನೀವು ಆಡ್ ಪೇಜ್ ಅಲ್ಲೇ ಬೇರೆ ಹೆಡರು, ಈವನ್ ಪೇಜ್ ಅಲ್ಲೇ ಹೆಡರು, ಬೇರೆ ಹೆಡರು, ಫುಟರು ಹಾಕೊಂಡು ಹೋಗ್ಬೋದು. ನೋಡಿ ಫುಟರ್ ಇದರಲ್ಲೇ ಬೇರೆ ಇರುತ್ತೆ. ಸೊ ಇಲ್ಲಿ ಹೋಗ್ಬಿಟ್ಟು ನೀವು ನೋಡಿ ಇದಕ್ಕೆ ಲೈನ್ ಹಾಕಿಲ್ಲ ನಾನು, ಬೇಕಾದ್ರೆ ನೀವು ಲೈನ್ ಹಾಕಿದ್ರೆ ಎಲ್ಲಾದ್ರೂ ಒಂದ್ ಕಡೆ ಹಾಕಿದ್ರೆ ಸಾಕು, ಎಲ್ಲಾ ಪೇಜ್ಗೂ ಅಪ್ಲೈ ಆಗುತ್ತೆ. ನಾ ಏನ್ ಮಾಡ್ತೀನಿ, ಇನ್ಸರ್ಟ್ ಹೋಗಿ ಶೇಪ್ಸ್ ಹೋಗಿ ಒಂದು ಲೈನ್ ಸೆಲೆಕ್ಟ್ ಮಾಡ್ಕೊಂಡು ಶಿಫ್ಟ್ ಇಟ್ಕೊಂಡು ಒಂದು ಲೈನ್ ಬರೀತೀನಿ. ಸೊ ಇವಾಗ ನೋಡಿ ಆಚೆ ಕ್ಲಿಕ್ ಮಾಡ್ತೀನಿ ನಾನು ನಾರ್ಮಲ್ ಟೆಕ್ಸ್ಟ್ ಏರಿಯಲ್ಲಿ. ಸೊ ಇವಾಗ ಪ್ರತಿ ಪೇಜ್ ಅಲ್ಲೂ ಬರುತ್ತೆ. ಸೊ ಈ ರೀತಿ ನೀವು ಆಡ್ ಪೇಜ್ ಈವನ್ ಪೇಜ್ ಸಪರೇಟ್ ಟೂಲ್ಸ್ ಇಟ್ಕೋಬಹುದು. ಮತ್ತೆ ನಾನು ಹೆಡರ್ ಅಂಡ್ ಟೂಲ್ಸ್ ಫುಟರ್ ಟೂಲ್ಸ್ ಹೋಗ್ತೀನಿ, ಡಬಲ್ ಕ್ಲಿಕ್ ಮಾಡಿದಾಗ ಇದು ಬರುತ್ತೆ. ಸೊ ಈ ರೀತಿ ನಾವು ಈವನ್ ಪೇಜ್ ಹೆಡರ್, ಆಡ್ ಪೇಜ್ ಹೆಡರ್ ಎಲ್ಲ ಸಪರೇಟ್. ಆಮೇಲೆ ಹೆಡರ್ ಎಷ್ಟು ಮೇಲೆ ಇರಬೇಕು, ಎಷ್ಟು ಕೆಳಗಿರಬೇಕು ಅನ್ನೋದು ಕೂಡ ಡಿಸೈಡ್ ಮಾಡ್ಕೋಬಹುದು ನಾವು. ನೋಡಿ ಹೆಡರ್ ಫ್ರಮ್ ಟಾಪ್, ಎಲ್ಲಿ ಎಷ್ಟು ಕೆಳಗಡೆ ಬರಬೇಕು, ಎಷ್ಟು ಮೇಲೆ ಇರಬೇಕು. ಸೊ ಈ ರೀತಿನೂ ಸೆಲೆಕ್ಟ್ ಮಾಡ್ಕೋಬಹುದು. ನೋಡಿ ಈ ರೀತಿ ಫುಟರ್ ಬಗ್ಗೆ, ಫುಟರ್ ಎಷ್ಟು ಕೆಳಗಡೆ ಮೇಲೆ ಇರಬೇಕು ಅನ್ನೋದನ್ನ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು ನಾವು. ನೋಡಿ ಎಷ್ಟು ಮೇಲೆ ಇರಬೇಕು, ಎಷ್ಟು ಕೆಳಗಿರಬೇಕು ಹೆಡರ್ ಅಂತ, ಫುಟರ್ ಅಂತ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು ನಾವು. ಸೊ ಈ ರೀತಿ ನಾವು ಸಾಕಷ್ಟು ಆಪ್ಷನ್ಸ್ ಮಾಡಬಹುದು. ಹೆಡರ್ ಅಂಡ್ ಫುಟರ್ ಅಲ್ಲಿ ಪೇಜ್ ನಂಬರ್ ಹಾಕ್ಬಹುದು. ಸೊ ಪೇಜ್ ನಂಬರ್ ಎಲ್ಲಿ ಹಾಕ್ಬೇಕು, ಪೇಜ್ ಮಾರ್ಜಿನ್ ಅಲ್ಲಿ ಹಾಕ್ಬೇಕಾ, ನೋಡಿ ಈ ರೀತಿ ಹಾಕ್ಬೇಕಾ ಪೇಜ್ ಮಾರ್ಜಿನ್ ಅಲ್ಲಿ, ಬೇರೆ ಆಪ್ಷನ್ಸ್ ಇದೆ. ಫಾರ್ಮ್ಯಾಟ್ ಪೇಜ್ ನಂಬರ್ ನ ಫಾರ್ಮ್ಯಾಟ್ ಕೂಡ ಮಾಡಬಹುದು ನಾವು. ಸೊ ಇದೆಯಲ್ಲ, ಇದನ್ನ ಪೇಜ್ ನಂಬರ್ ನ ಸೆಲೆಕ್ಟ್ ಮಾಡ್ಕೊಂಡು ಫಾರ್ಮ್ಯಾಟ್ ಪೇಜ್ ನಂಬರ್ ಅಂತ ಕೊಟ್ಟಾಗ ನೋಡಿ ಪೇಜ್ ನಂಬರ್ ಸ್ಟೈಲ್ ನಮ್ಗೆ ಬೇರೆ ರೀತಿ ಬೇಕಾದಾಗ ನೋಡಿ ಈ ರೀತಿ ಬೇಕಾದಾಗ ಓಕೆ ಅಂತ ಕೊಟ್ರೆ ನೋಡಿ ಈ ರೀತಿ 3. ಸೊ ಇಲ್ಲಿ ನೋಡಿ ನಾವು ಬೇರೆ ಈವನ್ ಪೇಜ್ ಆಡ್ ಪೇಜ್ ಬೇರೆ ಕೊಟ್ಟಿರೋದ್ರಿಂದ ಒಂದ್ ಪೇಜ್ ಅಲ್ಲಿ ಬರ್ತಾ ಇಲ್ಲ, ಒಂದ್ ಪೇಜ್ ಅಲ್ಲಿ ಬರ್ತಾ ಇದೆ. ಸೊ ಈ ರೀತಿ ನೀವು ನೋಡ್ಕೊಂಡು ಮಾಡ್ಬೇಕಾಗತ್ತೆ. ಈ ಡಿಫ್ರೆಂಟ್ ಆಡ್ ಪೇಜ್ ಈವನ್ ಪೇಜ್ ಅಂತೆಲ್ಲ ಕೊಟ್ಟಾಗ ಚೇಂಜ್ ಆಗೋ ಆಪ್ಷನ್ಸ್ ಇರುತ್ತೆ. ಸೊ ಈ ರೀತಿ ನಾವು ಹೆಡರ್ ಅಂಡ್ ಫುಟರ್ಸ್ ನ ಹಾಕೋಬಹುದು ನಮ್ಮ ಒಂದು ಡಾಕ್ಯುಮೆಂಟ್ ನಲ್ಲಿ. ಸಾಕಷ್ಟು ಯೂಸ್ ಆಗುತ್ತೆ. ಸಾಕಷ್ಟು ಡಾಕ್ಯುಮೆಂಟ್ಸ್ ಗೆ, ಸಾಕಷ್ಟು ಟೆಕ್ಸ್ಟ್ ಬುಕ್ಸ್ ಮಾಡಬೇಕಾದ್ರೆ ಅಥವಾ ಸಾಕಷ್ಟು ಪ್ರಾಜೆಕ್ಟ್, ಕಾಲೇಜ್ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಹೆಡರ್ ಅಂಡ್ ಫುಟರ್ಸ್ ತುಂಬಾ ಯೂಸ್ ಆಗುತ್ತೆ. ಈ ವಿಡಿಯೋಲಿ ನಾವು ಹೆಡರ್ಸ್ ಅಂಡ್ ಫುಟರ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದೀವಿ. ಸೊ ಮುಂದಿನ ವಿಡಿಯೋಲಿ ಇನ್ನೂ ಹೆಚ್ಚಿಗೆ ತಿಳ್ಕೊಳ್ಳೋಣ. ಸೊ ಈ ವಿಡಿಯೋ ವೀಕ್ಷಿಸಿದಕ್ಕೆ ಧನ್ಯವಾದಗಳು.